ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿತಿದಂಗೆ ಇವತ್ತು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಅಲ್ಲಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಆಯ್ತು, ಆಮೇಲೆ ಇವತ್ತು ಬೆಳಗ್ಗೆ ರೆಡಿ ಆಗ್ಬಿಟ್ಟು ನಮ್ಮ ಅಪ್ಪನ ಖರ್ಚು ಕಾಸು ಕೇಳೋಣ ಅಂತ ಹೋದ್ರೆ ಹಿಂಗ ಅನ್ಬಿಡ್ತು. ಕೊಡ್ತಾರ ಬೈಲಿ ಎಲ್ಲಾನು ತಂದು. ನಮ್ಮ ಅಪ್ಪನ ಯಾವತ್ತು ಇದೇ ಕತೆ ಅಂತ ನಮ್ಮ ಅಮ್ಮನ ಕೇಳಿದ್ಕೆ ನಮ್ಮ ಅಮ್ಮ ಕೈಗೆ ಎತ್ತಿದೆ 500 ರೂಪಾಯಿ ಕೊಟ್ಬಿಡ್ತು. ಯಾವಾಗಲೂ ಅಮ್ಮನೇ ನನಗೆ ಫೇವ್ರೇಟ್. ನಮ್ಮ ಅಮ್ಮ ಕೊಟ್ಟಿದ್ದ 500 ರೂಪಾಯಿನ ಜೋಬಲ್ಲಿ ತಗೊಂಡು ಸೀದಾ ನಮ್ಮ ಫ್ರೆಂಡ್ ಮನು ಜೊತೆ ಗಾಡಿ ಎತ್ಕೊಂಡು ನೆಲಮಂಗಲ ಕಡೆಗೆ ಹೊರಟೆ. ಏನಕ್ಕೆ ಅಂತಂದ್ರೆ ಇವತ್ತು ಎಲ್ಲರೂ ಮೈಸೂರು ಹೊಟ್ಟಿದ್ದು. ಏನಕ್ಕಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಕ್ಸಾಮ್ ಬರ್ಬಿಟ್ಟು ಫುಲ್ ಸ್ಟ್ರೆಸ್ ಆಗೋದ್ರಂತೆ. ಅದಕ್ಕೆ ಒಂದು ಶಾರ್ಟ್ ಟ್ರಿಪ್ ಹೋಗೋಣ ಅನ್ಬಿಟ್ಟು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದು. ನಾವು ಒಟ್ಟು ಹೋಗಿದ್ದು 12 ಜನ. ಅದ್ರಲ್ಲಿ ಒಬ್ಬ ಜೀವನದಲ್ಲೇ ರಿಸ್ತಾನೆ ಕೆಲಸ ಮಾಡ್ತಾವನೆ. ಏನಂತಂದ್ರೆ ಹೆಣ್ಮಗಿ ಗಾಡಿ ಕೊಟ್ಬಿಟ್ಟು ಹೈವೇ ಓಡಿಸು ಅಂತ ಕೊಟ್ಟವನೆ. ಆದ್ರೂ ಫ್ರೆಂಡ್ಸ್ಗಳೇ ಸೇರ್ಕೊಂಡ್ರು ಈ ತರ ಗ್ರೂಪ್ ಮಾಡ್ಕೊಂಡು ಟ್ರಿಪ್ ಮಾಡೋದು ಏನೋ ಒಂಥರ ಮಜಾ. ಒಬ್ಬೊಬ್ರದ್ದು ಒಂದೊಂದರ ರೋದನೆಗಳು. ಆ ರೋದನೆಗಳೆಲ್ಲ ಕೇಳ್ಕೊಂಡು ಸೀದಾ ಮೈಸೂರಿಗೆ ಎಂಟ್ರಿ ಅದು. ಏನಾದ್ರೂ ಜೀವನದಲ್ಲಿ ಕಾಲೇಜಲ್ಲಿ ಓದೋ ಟೈಮಲ್ಲಿ ಎಂಜಾಯ್ ಮಾಡೋಷ್ಟು ಯಾವ ಟೈಮಲ್ಲಿ ಎಂಜಾಯ್ ಮಾಡಕ್ ಸಾಧ್ಯ ಇಲ್ಲ ಅನ್ಬಿಟ್ಟು ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ಈ ತರ ಟ್ರಿಪ್ಗಳಿಗೆಲ್ಲ ಮಿಸ್ ಮಾಡ್ಕೊಂಬಾರ್ದು ಅನ್ಬಿಟ್ಟು ಮೈಸೂರಿಗೆ ಟ್ರಿಪ್ ಬಂದೇವ್ರು. ವಿಷಯ ಬಂದಿದೀವಿ ಅಂತಂದ್ರೆ ರೋದನೆ ಎಂಟರ್ಟೈನ್ಮೆಂಟ್ ಅಂತೂ ಫಿಕ್ಸ್. ಏನೆಲ್ಲ ಮಾಡ್ದಂತ ಅಲ್ಲಿ ಯೂಟ್ಯೂಬ್ ಚಾನಲ್ ಹಾಕಿದೀನಿ, ಹೋಗಿ ಯೂಟ್ಯೂಬ್ ಚಾನಲ್ ನೋಡ್ರಿ. ಕೊನೆಯಲ್ಲಿ ಜೊತೆಗೆ ಮೈಸೂರಿಗೆ ಬಂದಿದೆ ಎಲ್ಲಾ ಫ್ರೆಂಡ್ಸ್ಗಳು ಬಾಯಿ ಹೇಳ್ಕೊಂಡು ಮನೆ ಕಡೆಗೆ ಬಂದು ನಾವು ಅಪ್ಪನಿಗೆ ಒಂದು ಒಳ್ಳೆ ಟ್ಯಾಕ್ಸ್ ಹಾಕೋಣ ಅಂತ ಓದಿ ಪ್ರಸಾದ ಕೊಟ್ಟು ಒಂದು ಕೇಳ್ಕೊಂಡ್ ಬಂದಿದ್ದೀನಿ. ನಮ್ಮ ಅಪ್ಪ ನನ್ನ ಗಾಡಿ ಕೊಡ್ಸತ್ತಾರ, ಆಶೀರ್ವಾದ ಮಾಡುವ ಅಪ್ಪಗೆ ಅಂತ. ಕೊನೆಗೆ ಮನೆಗೆ ಬಂದು ನಾನು ಆಡಿದ ಅವತಾರಕ್ಕೆ ನಮ್ಮ ಅಪ್ಪ ದಾಚ್ಕೋ ಹೋಗಕ್ಕೆ ಹೊರಟೋಗದೆ. ಆಮೇಲೆ ಏನಾರು ಮಾಡಿದೆ ಅಂತ ಎಲ್ಲ ಗೊತ್ತಾಗಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕಿ ಹೋಗಿ ನೋಡ್ರಿ. ನಾನು ಯೂಟ್ಯೂಬ್ ಚಾನಲ್